ಸತ್ಯವೇದದಲ್ಲಿ ಫಿಲಿಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂದು ಬರೆದಿದೆ. ಇಲ್ಲಿ 2 ಸಾರಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ಹೇಳಲ್ಪಟ್ಟಿದೆ. ಯಾಕಂದರೆ ನಾವು ಸಂತೋಷವಾಗಿರಬೇಕೆಂಬುದನ್ನೇ ದೇವರು ಬಯಸುವವನಾಗಿದ್ದಾನೆ. ಈ ಸಂತೋಷವಿಲ್ಲದಂತೆ ಮಾಡುವುದು ನಮ್ಮ ಜೀವಿತದಲ್ಲಿ ಬರುವ ಚಿಂತೆಗಳು ಹಾಗೂ ದುಃಖಗಳಾಗಿರುತ್ತದೆ. ಈ ಚಿಂತೆಗಳು ಮನುಷ್ಯನ ಜೀವಿತದಲ್ಲಿ ಬರುವಾಗ ಅವನಿಗೆ ದೇವರಲ್ಲಿ ಸಂತೋಷಿಸಲು ಆಗುವುದಿಲ್ಲ. ಲೋಕರೀತಿಯಾಗಿ ನೋಡುವುದಾದರೆ ಮಕ್ಕಳು ಚಿಂತೆಯುಳ್ಳವರಾಗಿ ಅಥವಾ ಮುಖ ಭಾರವುಳ್ಳವರಾಗಿ ಇರುವುದನ್ನು ತಂದೆ ತಾಯಿಗಳು ನೋಡಿದರೆ ಏನು ಹೇಳುತ್ತಾರೆ? ನೀನು ಮೊದಲು ಮುಖದಲ್ಲಿ ಸಂತೋಷವಾಗಿ ಇರು, ಹಾಗಾದರೆ ನಾನು ನಿನಗೆ ಕೇಳಿದನ್ನು ಕೊಡುತ್ತೇನೆ ಎಂದು ಹೇಳುತ್ತಾರಲ್ಲ. ಅದೇ ರೀತಿ ದೇವರಿಗೆ ನೀವು ಚಿಂತೆಯುಳ್ಳವರಾಗಿದ್ದರೆ ದೇವರು ಇವನಿಗೆ ಅಥವಾ ಇವಳಿಗೆ ಏನೆಲ್ಲ ಸಹಾಯ ಮಾಡಿದ್ದೇನೆ, ಯಾವ ರೀತಿಯೆಲ್ಲ ಕಾಪಾಡಿದ್ದೇನೆ ಅದನ್ನೆಲ್ಲ ಯೋಚಿಸದೆ ಬರೀ ಚಿಂತೆಯುಳ್ಳವಳಾಗಿ ಅಥವಾ ಚಿಂತೆಯುಳ್ಳವನಾಗಿದ್ದಾನಲ್ಲ ಎಂದು ನಿಮ್ಮನ್ನು ಕುರಿತು ಬೇಸರ ಪಡುತ್ತಾರೆ. ಒಂದು ವೇಳೆ ನಿಮಗೆ ಹೇಳಬಹುದು, ಇಷ್ಟೆಲ್ಲ ಶೋಧನೆಗಳಿವೆ, ನಾನು ಹೇಗೆ ಸಂತೋಷವಾಗಿರುವುದೆಂದು. ಪ್ರಿಯರೇ, ರೋಮಾಪುರದವರಿಗೆ 12:12 ನಾವು ಓದುತ್ತೇವೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಕಾರ ನೀವು ಎದುರಿಸುವ ಶೋಧನೆಗಳು ದೊಡ್ಡದಾಗಿ ಕಾಣಬಹುದು, ಆದರೆ ಒಂದು ಸಮಯದಲ್ಲಿ ಈ ಶೋಧನೆಗಳು ನಿಮ್ಮಿಂದ ನೀಗಿ ಹೋಗುತ್ತದೆ. ಇದಕ್ಕೆಲ್ಲ ಒಂದು ಅಂತ್ಯವಿದೆ ಎಂದು ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ನಿಮ್ಮ ಜೀವಿತ ಹೀಗೆಯೇ ಮುಂದುವರಿಯುವುದಿಲ್ಲ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ ನೆನೆಸಿ ಉಲ್ಲಾಸವಾಗಿರಿ, ಸಂತೋಷ ಪಡಿರಿ, ಈ ರೀತಿ ಸಂತೋಷವುಳ್ಳವರಾಗಿರಿ ಎಂದು ದೇವರು ನಿಮ್ಮ ಕುರಿತು ಆಶಿಸುತ್ತಾನೆ. ದೇವರು ನಿಮಗೆ ಎಲ್ಲ ಕಾರ್ಯವನ್ನು ಸಫಲಗೊಳಿಸ್ತಾನೆ. ದೇವರ ಮುಂದೆ ಪೆಚ್ಚು ಮೊರೆ ಹಾಕಿ ಇರಬೇಡಿ. ದೇವರು ನಿಮಗೋಸ್ಕರ ಕ್ರಿಯೆ ಮಾಡದಿರುವನು?